ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಿಎಂ ಖಂಡಿಸಿದ್ದಾರೆ. ಮನುವಾದಿಗಳ ಪ್ರಯತ್ನ ಎಂದ ಸಿಎಂ ಸಿದ್ದರಾಮಯ್ಯ. ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಖಂಡನೆ. ಮನುವಾದಿಗಳ ಪ್ರಯತ್ನ ಎಂದ ಸಿಎಂ ಸಿದ್ದರಾಮಯ್ಯ. ಸನಾತನವಾದಿಗಳ ಕೈವಾಡ ಇದೆ ಎಂದ ಸಿದ್ದರಾಮಯ್ಯ. ಸಿಜೆಐ ಗವಾಯಿ ಕ್ಷಮೆ ಕೊಟ್ಟಿರೋದು ಅವರ ದೊಡ್ಡತನ. ಸಿಜೆಐ ಗವಾಯಿ ಕ್ಷಮಿಸಿರಬಹುದು, ನಾನು ಅದನ್ನ ಖಂಡಿಸ್ತೇನೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಖಂಡನೆಯನ್ನ ಮಾಡಿದ್ದಾರೆ. ಮನುವಾದಿಗಳ ಪ್ರಯತ್ನ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸನಾತನವಾದಿಗಳ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಸಿಜೆಐ ಗವಾಯಿ ಕ್ಷಮೆ ಕೊಟ್ಟಿರೋದು ಅವರ ದೊಡ್ಡತನ. ಸಿಜೆಐ ಗವಾಯಿ ಕ್ಷಮಿಸಿರಬಹುದು, ಆದ್ರೆ ನಾನು ಅದನ್ನ ಖಂಡಿಸ್ತೇನೆ. ಹೀಗಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸನಾತನವಾದಿಗಳ ಕೈವಾಡನೆ ಗವಾಯಿ ಅವರೇ ಕ್ಷಮಿಸ್ಬಿಟ್ಟಿದ್ದಾರೆ. ಅದು ಮನುವಾದಿಗಳ ಪ್ರಯತ್ನ. ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ. ಅವರು ಏನಿನಂತೆ ಕಾರ್ಯಕ್ರಮಗಳನ್ನ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಮಾಡಿದ್ದಾರೆ. ಅದು ಬಹಳ ದೊಡ್ಡತನ ಅಂತ ಸನಾತನವಾದಿ. ಅವರು ಸನಾತನವಾದಿಗಳ ಕೈವಾಡನೆ ಗವಾಯಿ ಅವರೇ ಕ್ಷಮಿಸ್ಬಿಟ್ಟಿದ್ದಾರೆ. ಅದು ಮನುವಾದಿಗಳ ಪ್ರಯತ್ನ. ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ. ಅವರು ಏನಿನಂತೆ ಕಾರ್ಯಕ್ರಮಗಳನ್ನ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಮಾಡಿದ್ದಾರೆ. ಅದು ಬಹಳ ದೊಡ್ಡತನ ಅಂತ ಸನಾತನವಾದಿ. ಅವರು ಸನಾತನವಾದಿ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಸ್ಥಾನಕ್ಕೆ ಸಂವಿಧಾನಕ್ಕೆ ಮಾಡಿದ ಅವಮಾನ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಸ್ಥಾನಕ್ಕೆ ಸಂವಿಧಾನಕ್ಕೆ ಮಾಡಿದಂತಹ ಅವಮಾನ ಅದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ವಿಫಲವಾಗಿದೆ ಅನ್ನೋದು ಇದರಲ್ಲಿ ತೋರಿಸುತ್ತೆ. ವಕೀಲನ ಮೊದಲು ಬಂಧಿಸಿ ತಕ್ಷಣ ಕ್ರಮ ಆಗಬೇಕಿತ್ತು. ಅದು ಯಾಕೆ ಅವನನ್ನ ಬಿಟ್ಟು ಕಳಿಸಿದಾರಂತೇಳಿ ಗೊತ್ತಿಲ್ಲ. ಸನಾತನ ಧರ್ಮದ ಬಗ್ಗೆ ಅವನು ಮಾತನಾಡಿದ್ದಾನೆ. ತೀರ್ಪು ಕೊಡುವಾಗ ಒಬ್ಬರ ಪರ ಕೊಡೋಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಸ್ಥಾನಕ್ಕೆ ಸಂವಿಧಾನಕ್ಕೆ ಮಾಡಿದಂತಹ ಅವಮಾನ ಅದು. ಅಲ್ಲಿ ಸೆಕ್ಯೂರಿಟಿ ವಿಫಲವಾಗಿದೆ ಅನ್ನೋದು ಖಚಿತವಾಗಿ ಗೊತ್ತಾಗ್ತಾ ಇದೆ. ವಕೀಲನ ಮೊದಲು ಬಂಧಿಸಿ ತಕ್ಷಣ ಕ್ರಮ ಆಗಬೇಕಿತ್ತು. ಸನಾತನ ನ್ಯಾಯಾಲಯದಲ್ಲಿ, ಅದರಲ್ಲೂ ಕೂಡ ಪರಮೋಚ್ಚ ನ್ಯಾಯಾಲಯದಲ್ಲೇನೆ ಇಂಥ ಘಟನೆ ನಡೀತದೆ ಅಂತ ಹೇಳಿದ್ರೆ ಆ ಅಡ್ವೊಕೇಟ್ ಅನ್ನ ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕಾಗಿತ್ತು. ಯಾಕೆ ಅವರು ಬಿಟ್ಟು ಕಳಿಸಿದ್ದಾರೆ ಗೊತ್ತಿಲ್ಲ ನನಗೆ. ಇಮಿಡಿಯೇಟ್ಲಿ ಅವನನ್ನು ಅರೆಸ್ಟ್ ಮಾಡಬೇಕು, ಅವನ ಮೇಲೆ ಕ್ರಮ ತಗೋಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಎರಡನೇದು, ಅವನು ಆಡಿರ್ತಕ್ಕಂಥ ಮಾತು ಸನಾತನ ಧರ್ಮದ ಬಗ್ಗೆ ಅವನು ಮಾತಾಡಿದ್ದಾನೆ. ಅವರು ಯಾವುದೇ ರೀತಿಯ ತೀರ್ಪುಗಳನ್ನ ಕೊಡುವಾಗ ಅವರು ಕೂಡ ತೀರ್ಪನ್ನ ನ್ಯಾಯದ ಹಿನ್ನೆಲೆಯಲ್ಲಿ ತೀರ್ಪನ್ನು ಕೊಟ್ಟಿರ್ತಾರೆ. ಅವರು ಬಯಾಸ್ಡ್ ಆಗಿ ತೀರ್ಪು ಕೊಡೋಕ್ಕಾಗೋದಿಲ್ಲ. ಆಲ್ ದಿ ಲಾಸ್ ಆರ್ ಲೈಡ್ ಔಟ್. ಕಾನೂನನ್ನ ಬರೆದಿಟ್ಟಿದ್ದಾರೆ. ಆ ಕಾನೂನಿನ ಚೌಕಟ್ಟಿನಲ್ಲೇ ಅವರು ತೀರ್ಪುಗಳನ್ನು ಕೊಡ್ತಾರೆ. ಅಂಥದ್ರಲ್ಲಿ ಇವರು ಅದನ್ನೇ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ಸನಾತನ ಧರ್ಮದ ವಿಚಾರದಲ್ಲಿ ಅವ್ರು ಮಾಡಿದ ಮಾತು ಅಂತ ಹೇಳ್ಕೊಂಡು ಆ ರೀತಿ ಮಾಡೋದಿದೆಯಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಇದನ್ನ ನಾನು ಹೇಳಬಾರ್ದು, ಆದರೂ ಹೇಳದೆ ವಿಧಿ ಇಲ್ಲ. ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ
ಆ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಗಬೇಕು, ಅಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆ ಸಮುದಾಯಕ್ಕೆ. ಈ ನ್ಯಾಯಾಲಯದಲ್ಲಿ, ಅದರಲ್ಲೂ ಕೂಡ ಪರಮೋಚ್ಚ ನ್ಯಾಯಾಲಯದಲ್ಲೇನೆ ಇಂಥ ಘಟನೆ ನಡೀತದೆ.